ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. PGCET ಅಪ್ಡೇಟ್ಗೆ ಸ್ವಾಗತ. PGCET ಸೆಕೆಂಡ್ ರೌಂಡ್ ಕೂಡ ಶುರು ಆಗ್ತಿದೆ. ಈ ಮಿಸ್ಟೇಕ್ ನೀವು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಏನು ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಚಿಕ್ಕ ಮಿಸ್ಟೇಕ್ ಮಾಡೋದು ನನಗೆ ಸಮಸ್ಯೆ ಆಗ್ಬೋದು. ಆ ನಿಟ್ಟಿನಲ್ಲಿ ನೋಡ್ಕೊಳ್ಳಿ ಡೀಟೇಲ್ ಆಗಿ. ನೀನು ಕೆಲವೇ ದಿನಗಳಲ್ಲಿ PGCET ಆಪ್ಷನ್ ಅಂತ ಕೊಡ್ತಾ ಇರ್ತಾರೆ, ಅದನ್ನು ಕೂಡ ಅಲರ್ಟ್ ಆಗಿರಿ. ಇಲ್ಲಿ ನೋಡೋದಾದ್ರೆ ನಿಮ್ಗೇನಾದ್ರು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಬಟ್ ನೀವು ಬೆಟರ್ ಒನ್ ಹೋಗ್ಬೇಕು ಅಂತಾನೆ ನೀವು ಸೆಕೆಂಡ್ ರೌಂಡ್ಗೆ ಬಂದಿರ್ತೀರಾ. ನೀವು ಕಂಪಲ್ಸರಿ ನೀವು ಇದನ್ನ ಮಾಡಿಫೈ ಮಾಡಲೇಬೇಕು. ಮಾಡಿಫೈ ಮಾಡೋದಕ್ಕೆ ನಿಮಗೆ ಸೆಕೆಂಡ್ ರೌಂಡ್ ಕರಿತಾ ಇದ್ದಾರೆ. ನೀವು ಬಂದ್ಬಿಟ್ಟು ಏನನ್ನ ಕನ್ಸಿಡರ್ ಕೂಡ ಮಾಡ್ತಾರೆ ಅಂದ್ರೆ, ನೀವು ಲೇಟೆಸ್ಟ್ ಆಗಿ ಸೇವ್ ಮಾಡಿರೋದು, ಲಾಕ್ ಮಾಡಿರೋ ಲಿಸ್ಟ್ ಗಳನ್ನ ಕನ್ಸಿಡರ್ ಕೂಡ ಮಾಡ್ತಾರೆ. ಹಳೆಯದನ್ನ ನೀವು ಕನ್ಸಿಡರ್ ಕೂಡ ಮಾಡೋದಿಲ್ಲ. ನೀವು ಆಲ್ವೇಸ್ ರೀಚೆಕ್ ಮಾಡಿ, ರೀಅರೇಂಜ್ ಮಾಡಿ, ನೀವು ಬಿಫೋರ್ ಲಾಕ್ ಮಾಡಿ ಸಬ್ಮಿಟ್ ನ ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಆಯ್ತಾ? ಇಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ನೀವೆಲ್ಲ ಲಾಕ್ ಮಾಡಿ ಎಲ್ಲ ಎಂಟ್ರಿ ಮಾಡಿರ್ತಾರೆ, ಬಟ್ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಮಾಡಬೇಕಾಗುತ್ತೆ. ನೀವು ಲಾಕ್ ಮಾಡಿ ಅದ್ರ ಇನ್ ಕೇಸ್ ಚಾಯ್ಸ್ ಎಂಟ್ರಿನ ಮಾಡಿದ್ರೆ ನಿಮಗೆ ಲೈಕ್ ಚಾಯ್ಸ್ ಎಂಟ್ರಿ ಇದ್ರೆ, ಲೈಕ್ ನಿಮಗೆ ಇನ್ನು ಥರ್ಡ್ ರೌಂಡ್ ಇದ್ರೆ ಚಾಯ್ಸ್ ಎಂಟ್ರಿ ಇರುತ್ತೆ, ಥರ್ಡ್ ರೌಂಡ್ ಇಲ್ಲ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನೀವು ನೀಟಾಗಿ ನೋಡ್ಕೊಂಡು ನಿಮ್ಮ ಸೇಫ್ಟಿಗೆ ಅದನ್ನ ಪ್ರಿಂಟ್ ಔಟ್ ಇಟ್ಕೋಬೇಕು. ಲೈಕ್ ನೀವು ಈ ಲಿಸ್ಟ್ ಗಳನ್ನ ಆಡ್ ಮಾಡಿರ್ತೀರಲ್ಲ, ಲಿಸ್ಟ್ ಗಳನ್ನ ಅದನ್ನ ನೀವು ಸಬ್ಮಿಟ್ ಕೊಟ್ಟು ನೀವು ಪ್ರಿಂಟ್ ಔಟ್ ತೆಗೆದು ಇಟ್ಕೊಂಡ್ರೆ ನಿಮಗೆ ಸಹಾಯ ಆಗುತ್ತೆ. ಪ್ರಿಯಾರಿಟಿ ಏನ್ ಕೊಟ್ಟಿದ್ದೀರಾ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಚಾಯ್ಸ್ ಎಂಟ್ರಿ, ಆಯ್ತಾ? ಇಲ್ಲಿ ನೀವು ಅನ್ಕೋಬಹುದು ಕೆಲವರು ಎಲ್ಲ KE ಅವರು ಆಟೋಮೆಟಿಕ್ ಆಗಿ ಅಪ್ಗ್ರೇಡ್ ಮಾಡ್ಬಿಡ್ತಾರೆ ಅಂತ. ಬಟ್ ಆ ರೀತಿ ಅಲ್ಲ. ನೀವೇ ನೀಟಾಗಿ ಕ್ಲಿಕ್ ಮಾಡಿ, ನೀವೇ ನೀವು ಸೀಟ್ ಗಳನ್ನ ಚೆಕ್ ಮಾಡಿ, ನೀವು ಎಲ್ಲ ವೆರಿಫೈ ಮಾಡಬೇಕಾಗುತ್ತೆ. KE ಅವರೇ ಆಟೋಮೆಟಿಕಲಿ ಯಾವುದೇ ಕಾರಣಕ್ಕೂ ಅಪ್ಗ್ರೇಡ್ ಮಾಡೋದಿಲ್ಲ. ಇನ್ ಕೇಸ್ ನೀವು ಅಡಿಷನಲ್ ಆಗಿ ಸೀಟ್ ಗಳು ಇದ್ರೆ ಮಾತ್ರ ನಿಮಗೆ ಆಡ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಅದರ್ವೈಸ್ ನೀವೇ ರೀಅರೇಂಜ್ ಮಾಡಿಫಿಕೇಶನ್ ಡಿಲೀಟ್ ಕೂಡ ಮಾಡಬೇಕು. ಕಡ್ಡಾಯವಾಗಿ ನೀವು ಲಾಗಿನ್ ಆಗ್ಲೇಬೇಕಾಗುತ್ತೆ. ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ಆಯ್ತಾ? ಇಲ್ಲಿ ಇನ್ ಕೇಸು ನೀಟ್ ಅವ್ರಿಗೆಲ್ಲ ಕೂಡ ಕೊಟ್ಟಿದ್ರು, ಆಯ್ತಾ? ಸರೆಂಡರ್ ಆಪ್ಷನ್ ಅಂತ ಕೊಟ್ಟಿದ್ರು. ಬಿಕಾಸ್ ಅವರಿಗೆ ಬೇರೆ ಕಡೆ ಸೀಟ್ ಆದ್ರೆ ಸರೆಂಡರ್ ಮಾಡಿ, ಅಂದ್ರೆ ಬೇಡ ಅಂತ ಹೇಳಿ ಹೋಗ್ಬೋದು, ಆ ರೀತಿ ಆಪ್ಷನ್ ಕೊಟ್ಟಿದ್ರು. ಬಟ್ ಇಲ್ಲಿ ಕೂಡ ನಿಮಗೆ ಕೊಡುವ ಆದ್ಯತೆ ಕೂಡ ಇದೆ. ಇನ್ ಕೇಸ್ ಕೊಟ್ರೆ ನೋಡ್ಕೊಂಡು ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ ನಂತರವೇ ನಿಮಗೆ ಕೊಡ್ತಾರೆ, ಮುಂಚೆನೆ ಕೊಡೋದಿಲ್ಲ. ಇನ್ ಕೇಸ್ ನಿಮಗೆ ಬೇರೆ ಕಡೆ ಆಸಕ್ತಿ ಇದ್ರೆ ನೀವು ಬೇಕಾದ್ರೆ ಸರೆಂಡರ್ ಆಗಿ ಹೋಗ್ಬೋದು. ಆ ರೀತಿ ಕೊಟ್ರೆ ದಯವಿಟ್ಟು ಯೋಚನೆ ಮಾಡ್ಕೊಳ್ಳಿ. ಕೊಟ್ರೆ ನೀವು ತಯಾರು ಮಾಡ್ಕೋಬೇಕಾಗುತ್ತೆ. ಇನ್ನು ಸೀಟ್ ಮ್ಯಾಟ್ರಿಕ್ಸ್ ನೋಡ್ಬೇಕಾಗುತ್ತೆ. ಲೈಕ್ ಕೆಲವೊಂದು ಕಾಲೇಜ್ಗಳು ಆಡ್ ಆಗಿರ್ತವೆ, ಕೆಲವೊಂದು ಕಾಲೇಜ್ಗಳು ರಿಮೂವ್ ಆಗಿರ್ತವೆ. ಇನ್ ಕೇಸ್ ಹೊಸದಾಗಿ ಕಾಲೇಜ್ಗಳು ಆಡ್ ಆಗಿದ್ರೆ ಅದನ್ನು ಕೂಡ ನೀವು ನೋಡ್ಕೊಳ್ಳೋದಕ್ಕೆ ಮೈನ್ ಥಿಂಗು ಸೀಟ್ ಮ್ಯಾಟ್ರಿಕ್ಸ್ ನೋಡ್ಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೇನು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಕಾಲೇಜುಗಳಿಗೆ ರಿಪೋರ್ಟ್ ಮಾಡಲೇಬೇಕಾಗುತ್ತೆ ಕಡ್ಡಾಯವಾಗಿ. ಡೆಡ್ ಲೈನ್ ಇರುತ್ತೆ, ಡೆಡ್ ಲೈನ್ ಮಿಸ್ ಮಾಡ್ದಲೆ ಹೋಗ್ಬೇಕಾಗುತ್ತೆ. ಇನ್ ಕೇಸ್ ನೀವು ಹೋಗ್ಲಿಲ್ಲ ಅಂದ್ರೆ ನಿಮಗೆ ಆಲ್ರೆಡಿ KE ಅವರು ನಿಮಗೆ ಗೊತ್ತೇ ಇದೆ ಅನ್ಕೋತೀನಿ, ಸೀಟ್ ಪರ್ಮನೆಂಟ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಫೈನ್ ಬೀಳ್ಬೋದು, ಆ ರೀತಿ ಆಗುತ್ತೆ. ಫೀಸ್ ನ ಪೇಮೆಂಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ಹೋಗಿ ನೀವು ಮಾಡಬೇಕಾಗುತ್ತೆ. ಇನ್ನ ನೀವು ರೂಮರ್ ಗಳ ಸಾಕಷ್ಟು ಫೇಕ್ ನ್ಯೂಸ್ ಗಳು ಬರ್ತವೆ, ಅದನ್ನ ನಂಬಕ್ ಹೋಗಬೇಡಿ. ಈ ಮೆನಿ ಫೇಕ್ ನ್ಯೂಸ್ ಎಕ್ಸ್ಟೆಂಡೆಡ್ ರೌಂಡ್ ಮಾಡ್ತಾರೆ, ಎಕ್ಸ್ಟ್ರಾ ಅಲಾಟ್ಮೆಂಟ್ ಕೂಡ ಆಗುತ್ತೆ ಅಂತ. ಬಟ್ KE ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಯಾವುದೇ ರೀತಿ ಈಗ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ ಎಕ್ಸ್ಟ್ರಾ ರೌಂಡ್ ಅದು ಇದು ಅಂತ. ದಯವಿಟ್ಟು ನೀವು ನೋಡ್ಕೊಳ್ಳಿ. ಈ ರೀತಿ ರೂಮರ್ಸ್ ಗಳನ್ನ ನಂಬೇಡಿ, ನಿಮಗೆ ಸಮಸ್ಯೆ ಆಗುತ್ತೆ. ಇದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಪರ್ಚುನಿಟಿ. ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ ನೋಡ್ಕೊಂಡು ಯೋಚನೆ ಮಾಡಿ ತಯಾರಿ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.